ಯಾರು ಇಲ್ವಲ್ಲ ಇವ್ರ ಮನೆಯಾಗೆ. ಎಲ್ಲಿ ಹೋದ್ರಿ ಇವರು? ಓ ಅಡುಗೆ ಮನೆಯಾಗೋ ಎಲ್ಲ ಇರ್ಬೇಕೇನೋ. ಬಾ ನೋಡೋಣ. ಲಸ್ಮಕ್ಕ, ಲಸ್ಮಕ್ಕ. ಏನಕ್ಕ, ಯಾರು ಬೇಕಾಗಿತ್ತು? ನೀನು ಜಿಲೇಬಿ ತಾನೇ? ಹ್ಞೂ ಕಣಕ್ಕ, ನಾನೇ ಜಿಲೇಬಿ. ಯಾಕಕ್ಕ, ನೀವು ಯಾರು? ಯಾವ ಊರಾರು? ನಮ್ದು ಇದೇ ಊರು ಕಣಮ್ಮ. ಲಸ್ಮಕ್ಕಂತಾಗೆ ಒಂದಿಟ್ಟು ಸಾಲಕ್ಕೆ ದುಡ್ಡು ಇಸ್ಕೊಂಡಿದ್ವಿ. ಅದಕ್ಕೇನೆ ಯಾವುದೋ ಒಂದಿಷ್ಟು ದುಡ್ಡು ಒಂದು ಕ್ಯಾತು ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದಿದ್ವಿ. ಇಲ್ವೇ ಲಸ್ಮಕ್ಕ, ಎಲ್ಗೋಗಿ ಅವಳೆ? ಈಗ ಒಂದು ಸ್ವಲ್ಪ ಹೊತ್ತಿಗೆ ನೀರು ಕಡಿಕೆ ಹೋದ್ರು ಕಣಕ್ಕ. ಬರ್ತಾರೆ, ಕುಕ್ಕ ಬರ್ರಿ. ಪರವಾಗಿಲ್ಲ ಬಿಡಮ್ಮ, ನಿಂತ್ಕೊಂಡೇ ಇರ್ತೀವಿ. ಕುಕ್ಕಳಕ್ಕ, ಅದಕ್ಕೇನು ಬರೋದು ಎಷ್ಟೊತ್ತಾಗುತ್ತೆ ಏನೋ, ಎಷ್ಟೊತ್ತಂತ ನಿಂತ್ಕೊಂಡಿರ್ತೀರ. ಬರೀ ಕೊಡಿ, ಕುಕ್ಕ ಬರ್ರಿ. ಎಂತ ಚೆನ್ನಾಗಿ ಮಾತಾಡ್ತೀಯಮ್ಮ. ನೀನು ಗೌರಿಗೆ ತಂಗಿ ಆಗ್ಬೇಕಂತೆ ಅಲ್ವೇ? ನಿನ್ ಮಗ ಎಲ್ಲಿ, ಚೆನ್ನಾಗಿದ್ದಾನ? ಹ್ಞೂ ಕಣಕ್ಕ, ಚೆನ್ನಾಗಿದ್ದಾನೆ. ಮನೆ ಕಂಡಿದ್ದಾನೆ, ಒಳಗಿದ್ದಾನೆ, ಮನೆ ಕಂಡಿದ್ದಾನೆ. ನೀವು, ನಿಮ್ಮ ಹೆಸರೇನು? ನನ್ನ ಹೆಸರು ನಿಂಗಮ್ಮ ಅಂತ. ಇವರು ನಮ್ಮ ಮನೆಯವರು, ಇವ್ರ ಹೆಸರು ಕಿಟ್ಟಪ್ಪ ಅಂತಾನ. ನಿಮ್ಮ ಅತ್ತಿಗೆತೆಗೆ ಸಾಲ ಇಸ್ಕೊಂಡಿದ್ವಿ, ಯಾಕೆ ಬೇಕಾಗಿತ್ತು, ಇಸ್ಕೊಂಡಿದ್ವಿ, ಕೊಟ್ಟೋಗೋಣ ಅಂತ ಬಂದ್ವಿ. ಅಂದ್ರೆ ನೀವು ಅದೇ ಚಿಕ್ಕ ಸಾವುಕಾರ ಇದಾರಲ್ಲ, ಅವ್ರ ಹೆಂಡತಿ ಮಲ್ಲಿ ಅವರು, ಅವ್ರ ಅಪ್ಪಯ್ಯ ಅಮ್ಮಯ್ಯ ತಾನೇ ನೀವು? ಹ್ಞೂ ಕಣಮ್ಮ, ನಾವೇ ಮಲ್ಲಿಯವ್ರ ಅಪ್ಪಯ್ಯ ಅಮ್ಮಯ್ಯ. ನಿಮ್ಗೆ ಯಾರು ಇಲ್ವೇನಮ್ಮ? ನಿಮ್ಮ ಅಪ್ಪಯ್ಯ ಅಮ್ಮ ಇಲ್ವೇ? ಇಲ್ಲ ಕಣಕ್ಕ, ನಮ್ಗೆ ಯಾರು ಇಲ್ಲ. ನಾವು ಚಿಕ್ಕ ವಯಸ್ಸಿಗಿದ್ದಾಗಲೇ ನಮ್ಮ ಅಪ್ಪಯ್ಯ ಅಮ್ಮಯ್ಯ ಸತ್ತೋಗ್ಬಿಟ್ರು. ನಾನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂತಾಗೆ ಬೆಳೆದೆ. ಅದೇ ಈ ಊರಾಗೆ ಚಿಕ್ಕ ಸಾವುಕಾರ ಮನೆಯಾಗೆ ಕೆಲಸ ಮಾಡಲ್ವ ಗುಲಾಬಿ, ಅವಳು ನನ್ನ ಸ್ವಂತ ಅಕ್ಕ. ಹೌದಾ, ನಿಮ್ಮ ಅಕ್ಕಯ್ಯನ ಅವಳು? ಮತ್ತೆ ಇಷ್ಟು ದಿನ ನಮ್ಗೆ ಏನು ಹೇಳಿರ್ಲಿಲ್ಲ? ಅದು ನಮಗೂ ಗೊತ್ತಿರ್ಲಿಲ್ಲ. ನಾನು ಇವರಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿತ್ತು ಅವಳು ನಮ್ಮ ಅಕ್ಕಯ್ಯ, ನಾನು ಅವಳ ತಂಗಿ ಅಂತಾನ. ಹೌದಾ, ಹೆಂಗ ಒಳ್ಳೇದಾಯ್ತು ಬಿಡಮ್ಮ. ನೀನು ಈ ಊರಿಗೆ ಬರೋತ್ತಿಗೆ ನಿನಗೆ ಒಬ್ಳು ಅಕ್ಕಯ್ಯ ಅಂತಾನ ಸಿಕ್ಕಿದ್ಲು ಅನ್ಸುತ್ತೆ. ಇಲ್ಲಿಗೆ ಬರಲಿಲ್ಲ ಅಂತಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವೇ? ಅದೇನೋ ನಿಜಾನೆ. ನಾನೇನಾದ್ರೂ ಈ ಊರಿಗೆ ಬರಲಿಲ್ಲ ಅಂತಂದ್ರೆ, ನಮ್ಮ ಅತ್ತಿಗೆ ನಮ್ಮ ಅಣ್ಣನೂ ನನ್ನ ಇಲ್ಲಿ ಕರ್ಕೊಂಡ್ ಬರಲಿಲ್ಲ ಅಂತಂದ್ರೆ ನಮ್ಮ ಅಕ್ಕಯ್ಯ ನನಗೆ ಸಿಗ್ತಾನೆ ಇರಲಿಲ್ಲ. ದೇವ್ರ ದೊಡ್ಡನು, ಎಲ್ಲ ಒಳ್ಳೇದೇ ಆಯ್ತು. ಈ ದುಡ್ಡು ಕೊಟ್ಟಿದ್ಕೇನಾ, ನಿಮಗೆ ಕೊಟ್ಟಿದ್ಕೇನಾ? ನಮ್ಮ ದೊಡ್ಡಮ್ಮ ನಮ್ಮ ಅತ್ತಿಗೆ ತಗೋ ನಮ್ಮ ಅಣ್ಣನ ತಗೋ ಜಗಳ ಮಾಡ್ಕೊಂಡು ಅಲ್ಲಿ ನಮ್ಮ ಮನೆಗೆ ಬಂದಿರೋದು. ಹ್ಞೂ ಕಣಮ್ಮ ಜಿಲೇಬಿ, ನೋಡು ನಮ್ಮ ಕಷ್ಟಕ್ಕೆ ನಿಮ್ಮ ಅತ್ತಿಗೆ ದುಡ್ಡು ಕೊಟ್ಟಿದ್ಲು, ಅದಕ್ಕೇನೆ ಮುಂಚ್ಕೊಂಡು ಲಸ್ಮಕ್ಕರ ಅತ್ತೆ ಜಗಳ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದು ಕುಕ್ಕಣೈತಿ. ಇನ್ನೂ ಬಂದಿಲ್ಲ ನೋಡು. ಆ ಗೌರಿಗಾದ್ರೂ ಬುದ್ಧಿ ಬೇಡವಾ, ಹೇಳಿ ಕಳಿಸ್ಬೇಕು ತಾನೆ. ಅಲ್ಲೇ ಇಕ್ಕೊಂಡಿದ್ದಾಳೆ. ಲಸ್ಮಕ್ಕು ಬೇರೆ ಚೆನ್ನಾಗಿಲ್ಲ ಇವಾಗ, ಬಸ್ರಿ ಬೇರೆ. ಅದಕ್ಕೆ ನಮ್ಮಿಂದ ನೋಡು ಅತ್ತೆ ಸೊಸೆ ಜಗಳ ಮಾಡ್ಕೊಂಬಂಗ ಆತು ಅಂತೇಳಿ ನಮಗೂ ಬೇಜಾರಾಗಿತ್ತು. ಆದರೆ ಏನು ಮಾಡೋದು, ನಮಗೂ ಯಾವುದು ದುಡ್ಡು ಒಂದ್ಕೆ ಆಗಿರಲಿಲ್ಲ. ಇಲ್ಲಾಂದ್ರೆ ಇಟ್ಟತ್ತಿಗೆ ಯಾವಾಗಲೂ ಕೊಟ್ಬಿಡ್ತಿದ್ವಿ. ಹೆಂಗೋ ಇವಾಗ ಯಾವುದೋ ಒಂದಿಷ್ಟು ದುಡ್ಡು ಒಂದ್ಕೆ ಆತು, ಅದಕ್ಕೆ ಕೊಟ್ಟು ಹೋಗೋಣ ಅಂತೇಳಿ ಬಂದಿದ್ವಮ್ಮ. ಈಗಲಾದ್ರೂ ಲಸ್ಮಕ್ಕರ ಅತ್ತೆ ಕೆಂಚಮ್ಮ ಗೊತ್ತಾಳ ಏನೋ, ನೋಡೋಣ ಅದಲ್ಲಿ ಇಲ್ಲಿಗೆ. ಕಿಟ್ಟಣಯ್ಯ, ನಿಂಗಮ್ಮ ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ ಕಣ್ ಲಸ್ಮಕ್ಕ. ಅದೇ ದುಡ್ಡು ಇಸ್ಕೊಂಡಿದ್ವಲ್ಲ ನಿಂತಾಗೆ ಸಾವುಕಾರ ಒಂದು ಸಾಲ ತೀರ್ಸಕ್ಕೆ, ಅದಕ್ಕೆ ಕೊಟ್ಟು ಹೋಗೋಣ ಅಂತೇಳಿ ಬಂದ್ವಿ. ನಿನಗೆ ಚೆನ್ನಾಗಿಲ್ವಂತೆ, ಈಗ ಹೆಂಗಿದೆಯಾ, ಚೆನ್ನಾಗಿದೆಯಾ? ಹ್ಞೂ ಕಣಣ್ಣ, ಪರವಾಗಿಲ್ಲ. ಈಗ ಒಂದಿಟ್ಟು ಆಸೆ, ಸುಸ್ತಾಗೋದು, ನಿಶಕ್ತಿ ಆದಂಗಾಗಿ ತಲೆ ಸುತ್ತ ಬರೋದು. ಈಗ ಏನು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಜಿಲೇಬಿನೇ ಮಾಡ್ತಾ ಇದ್ದಾಳಲ್ಲ. ನಾನು ಸುಮ್ಮನೆ ಮನಿಕೆ ಮಧ್ಯೆ ಉಂಡು, ಅದಕ್ಕೆ ಇವಾಗ ಏನು ಸುಸ್ತು ಪಸ್ತು ಏನು ಇಲ್ಲ, ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಈ ಸಮಯದಾಗೆ ಚೆನ್ನಾಗಿರ್ಬೇಕು ಕಣಿ ಲಸ್ಮಕ್ಕ, ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು. ಏನು ಯೋಚನೆ ಮಾಡಕ್ ಹೋಗ್ಬೇಡ. ಮೊಟ್ಟೆ, ಹಾಲು, ಹಣ್ಣು, ತರಕಾರಿ ಎಲ್ಲ ತಿನ್ಬೇಕು ನೀನು ಒತ್ತಿಗೆ ಸರಿಯಾಗಿ. ಒತ್ತಿಗೆ ಸರಿಯಾಗಿ ನೀನು ಊಟ ಮಾಡಲ್ಲ, ಅದಕ್ಕೆ ಮತ್ತಿಗೆ ನಿಶಕ್ತಿ ಆಗೋದು. ಬರೇ ಕೆಲಸ ಅಂತಿರ್ತೀಯ, ಹೊಲ್ದಾಗು ಮನೆಯಾಗು ಎಲ್ಲ ನೀನೇನೆ ಮಾಡ್ತಿರ್ತೀಯ. ಇನ್ಯಾರಿದ್ದಾರೆ ನಿಂಗಮ್ಮ ನಮ್ಮ ಮನೆಗೆ ಕೆಲಸ ಮಾಡೋರು ಹೇಳು? ನಮ್ಮ ಅಯ್ಯಪ್ಪ ಮಾಡಬೇಕು, ಇಲ್ಲ ನಾನು ಮಾಡಬೇಕು? ನಮ್ಮ ಅತ್ತೆ ಜಗಳ ಮಾಡ್ಕೊಂಡು ಅಲ್ಲೋ ಕುಕ್ಕಣೈತಿ, ಅದಕ್ಕೆ ಒಂದಿಷ್ಟು ಏನು ಜವಾಬ್ದಾರಿನೇ ಇಲ್ಲ. ಅಲ್ಲೋ ಕುಕ್ಕಂಡಿದ್ದು ಎಷ್ಟು ದಿನ ತಾಲೇನೆ, 15-20 ದಿವಸ ಆಯ್ತು. ಇನ್ನೊಂದು ವಾರ ಹೋದ್ರೆ ತಿಂಗಳೇ ಆಗುತ್ತೆ. ಇನ್ನ ಬಂದಿಲ್ಲ ನೋಡು. ಮತ್ತೆ ನಾನು ಮಾಡ್ದೆ ಇನ್ಯಾರು ಮಾಡ್ಬೇಕು ಹೇಳು? ಅದು ಅಲ್ದಾನೆ ನಮ್ಮ ಅಯ್ಯಪ್ಪನು ಮಾಡಲ್ಲ, ಯಾರನ್ನ ಒಬ್ರು ಜೊತೆಗಿದ್ರೇನೆ ಮಾಡೋದು. ನಾನು ನಮ್ಮ ಅಯ್ಯಪ್ಪನ ಜೊತೆಗೆ ಹೋದ್ರೆ ಮಾತಾಡ್ಕೊಂಡಂಗೆ ಮಾಡುತ್ತೆ. ಇಲ್ಲಿದ್ರೆ ಸುಮ್ಮನೆ ಎಲ್ಲಾನ ಹೋಗಿ ಕುಕ್ಕ ಮತ್ತೆ, ಇಲ್ಲಾಂದ್ರೆ ಮಾತಾಡಕ್ಕೆ ಸುಮ್ಮನೆ ಮನಿಕೆ ಮುತ್ತೆ. ಅದಕ್ಕೇನೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಲ್ವೇ ನಮ್ಮ ದೇವ್ರು ಕೊಡೋದು. ಸುಮ್ಮನೆ ಕುಕ್ಕೊಂಡಿದ್ರೆ ದೇವ್ರು ಕೊಡು ಅಂತ ಹೇಳಿ ಬೇಡ್ಕೊಂಡ್ರೆ ಕೊಡ್ತಾನೆ ಸುಮ್ಮನೆ ಅಲ್ಲ? ಅದೇನೋ ನಿಜಾನೇ, ಕಷ್ಟಪಟ್ಟು ಮಾಡಿರೇನು ಮತ್ತೆ ದೇವ್ರು ನಮಗೆ ಕೊಡೋದು. ಸುಮ್ಮನೆ ಕುಕ್ಕೊಂಡಿರೋರಿಗೆ ಯಾರಿಗೂ ಮುಂದಕ್ಕೆ ತಂದು ಕೊಡಲ್ಲ. ತಾಡ್ರಮ್ಮ ನೀವು ಉಂಡ್ರಿ ತಗೊಳ್ರಿ ದುಡ್ಡ ಅಂತೇಳಿ ಯಾರು ಕೊಡೋದು ಇಲ್ಲ, 1 ರೂಪಾಯಿನೂ ಕೊಡಲ್ಲ. ಅಲ್ಲ ನೀನು ಈ ಸಮಯದಾಗೆ ಒಂದಿಟ್ಟು ಕೆಲಸ ಮಾಡಕ್ಕೆ ಹೋಗ್ಬೇಡ, ಹೊಲ್ದಕ್ಕೂ ಹೋಗ್ಬೇಡ. ಭಾರ ಎತ್ತಕ್ಕೆ ಹೋಗ್ಬೇಡ, ಸ್ವಲ್ಪ ಹೆರಿಗೆ ಆಗಿ ನಿನ್ ಪಾಪ ಒಂದಿಟ್ಟು ದೊಡ್ಡದಾಗ ತಕನ ಏನು ಜಾಸ್ತಿ ಕೆಲಸ ಮಾಡಕ್ ಹೋಗ್ಬೇಡ. ನಿನ್ಗೂ ಜಾಸ್ತಿ ದಿನಕ್ಕೆ ಒಂದೇನೋ ಮಗು ಆಗ್ತೈತಿ. ನೀನು ಈ ಸಮಯದಾಗೆ ಕೆಲಸ ದುಡ್ಡು ಅಂತೇಳಿ ಯೋಚನೆ ಮಾಡಕ್ ಹೋಗ್ಬೇಡ. ಮೊದ್ಲು ನೀನ್ ಸುಸೂತ್ರವಾಗಿ ಹೆರಿಗೆ ಆಗ್ಬೇಕು. ಯಾವ ತೊಂದರೆ ಇಲ್ದಂಗೆ ಅದನ್ನ ನೋಡ್ಕೆ. ಆಮೇಲೆ ದುಡಿಯೋದಿದ್ದೇನೆ. ಕುಕ್ಕ ಬಾರಿ ಲಸ್ಮಕ್ಕ, ಸ್ಯಾನೆ ಹೊತ್ತಿನ ತಕ ನಿಂತ್ಕೋಬಾರ್ದು ನೀನು. ಬಾ ಕುಕ್ಕ ಬಾಯ್ಕ ಮಂಚದಾಕಿ. ಕುಕ್ಕಾಡ್ರೆ ಪರವಾಗಿಲ್ಲ, ಈಗೇನು ಅಷ್ಟೇನು ಸುಸ್ತೇನಿಲ್ಲ. ಕುಕ್ಕಾಡ್ರಿ ನಾನು ಚೆನ್ನಾಗಿಲ್ದಂಗೆ ಅದಾಗಿಂದ ಕುಕ್ಕಂಡೆ ಇರೋದು ನಾನು. ನಾನು ಏನು ಕೆಲಸನೇ ಮಾಡಿಲ್ಲ, ಕೆಲಸ ಮಾಡಕ್ ಬಿಡೋದು ಇಲ್ಲ. ಜಿಲೇಬಿ ಎಲ್ಲ ಅವಳೇ ಮಾಡ್ತಾಳೆ. ಬಾ
ಕುಕ್ಕ ಬೈತ್ಲಾಗಿ ಮಂಚದ ಮ್ಯಾಕಿ ಜಿಲೇಬಿ ಜಿಲೇಬಿ ಹೋಗಿ ಒಂದ್ 2 ಲೋಟ ಕಾಪಿ ನನ್ನ ಕಾಸ್ಕೆ ಬರಗಮ್ಮ ಅಪ್ರೂಪಕ್ಕೆ ಬಂದೇವ್ರು ಗಂಡ ಹೆಂಡತಿ ಇಬ್ರು ನಮ್ಮ ಅಂತಕ್ಕೆ ಹೋಗು ಕಾಸ್ಕೆ ಬರಗ್ ಹೋಗಿ ಕಾಪಿ ಗಿಪಿ ಇನ್ಯಾಕೆ ಕಾಸ್ತಿ ಬಿಡಿಲ್ಲ ಸ್ಮಕ್ಕ ನಮಗೂ ಕೆಲಸ ಇದಾವೆ ದುಡ್ಡು ಕೊಟ್ಟು ಹೋಗೋಣ ಅಂತೇಳಿ ಬಂದ್ವಿ ನಾನು ನಮ್ಮ ಅಯ್ಯಪ್ಪ ಇಬ್ರು ಹಂಗು ನಮ್ಮ ಅಯ್ಯಪ್ಪ ನೀನೇ ಕೊಟ್ಟು ಬರೋಕತ್ತಾಗ ನಾನು ಇನ್ನೇನು ಬರೋಣ ಅಂತ ಬಾತ್ಲಾಗಿ ಹೋಗಿ ಬರೋಣಲ್ಲ ಸ್ಮಕ್ಕ ಬೇರೆ ಚೆನ್ನಾಗಿಲ್ವಂತೆ ಹಂಗೆ ನೋಡ್ಕೊಂಡಂಗೂ ಆಗುತ್ತೆ ಬಾ ಹೋಗಿ ಬರೋಣ ಅಂತೇಳಿ ಕರ್ಕೊಂಬಂದೆ ಬಿಡು ಕಾಪಿ ಏನು ಬ್ಯಾಡ ಇಲ್ಲ ಕುತ್ಕೊಳಕ ಕುಕ್ಕಳ್ರಿ ಕಾಸ್ಕೆ ಬರ್ತೀನಿ ಈಗ ಅದೆಷ್ಟೊತ್ತು ಒಂದು 5 ನಿಮಿಷಕ್ಕೆ ಕಾಸ್ಕೆ ಬರ್ತೀನಿ ರೀ ಬಿಡಿ ನಿಂಗಮ್ಮ ಕಿಟ್ಟಣಯ್ಯ ಯಾವಾಗಲೂ ನಮ್ಮಂತ ಬರೋದೇ ಇಲ್ಲ ಅಪರೂಪ ಇವತ್ತು ಬಂದಿರೋದು ಅಪರೂಪಕ್ಕೆ ಬಂದೈತೆ ಒಂದು ಲೋಟ ಕಾಪಿ ನಾನು ಕಾಸು ಕೊಡೋದು ಬೇಡ್ರಿ ನೀನಂತೂ ಅವಾಗ ಬರ್ತಿರ್ತೀಯ ಅವಣ್ಣಿಗೆ ಬರೋದೇ ಇಲ್ಲ ಎಂದು ನಮ್ಮ ಮನೆ ಕಡೆಗೆ ಕೊಡೆ ನಿಂಗೆ ಕೊಡು ದುಡ್ಡ ಲಸ್ಮಕ್ಕನ ಕೈಗೆ ನಾಳೆ ಲಸ್ಮಕ್ಕ ತಗ ಎಣಿಸ್ಕೆ ಸರಿಯಾಗೈತೇನೋ ನೋಡ್ಕೆ ಕೊಡೆ ನಿಂಗಮ್ಮ ನೀವೇನು ಬ್ಯಾರೇನೆ ನನಗೆ ನಂಬಿಕೆ ಇಲ್ಲ ಅಂತ ಕಳಿದೆ ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೆ ಮತ್ತೀಗ ನಾನು ದುಡ್ಡು ಕೊಟ್ಟಿದ್ದು ನಂಬಿಕೆ ಇಲ್ದಿದ್ರೆ ನಾನೇ ಕೊಡ್ತಿದ್ದೆ ದುಡ್ಡ ಹೇಳು ಗೊತ್ತಾ ಹಂಗಲ್ಲ ಕಣೆ ಲಸ್ಮಕ್ಕ ದುಡ್ಡಿನ ವ್ಯವಹಾರ ದುಡ್ಡಿನಾಗೆ ವ್ಯವಹಾರ ಚೆನ್ನಾಗಿರ್ಬೇಕು ಬೇಕಂದ್ರೆ ಉಂಡೋಗಣ ಒಂದು ತುಂಡೋಗಣ ಒಂದು ಲೋಟ ಕಾಫಿ ಕುಡ್ದೋಗಣ ಆದ್ರೆ ವ್ಯವಹಾರದ ಮಾತ್ರನ ಸರಿಯಾಗಿರ್ಬೇಕು ಲೆಕ್ಕ ಮಾತ್ರನ ಪಕ್ಕ ಇರ್ಬೇಕು ಸರಿ ಬಿಡು ಆಮೇಲೆ ಎಣಿಸ್ಕೊಂತೀನಿ ನೀವೇನೇನು ಅಂತ ಮೋಸ ಮಾಡಾರಾಗಿದ್ರೆ ನಾನು ದುಡ್ಡೇ ಕೊಡ್ತಿರ್ಲಿಲ್ಲ ಬಿಡು ಇರ್ಲಿ ನಿನ್ನ ಸಹಾಯನ ನಾವು ಯಾವತ್ತೂ ಬರೆಯಲ್ಲ ಲಸ್ಮಕ್ಕ ನಮ್ಮಿಂದನ ನೀವು ನಿಮ್ಮ ಅತ್ತೆ ಕೂಟೆ ಜಗಳ ಮಾಡ್ಕೊಂಬಂಗಾತು ಅಯ್ಯಮ್ಮ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೈತಿ ಅದಕ್ಕೆ ಒಂಥರ ನಾವೇ ಕಾರಣ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡ್ಲ ಲಸ್ಮಕ್ಕ ಅಯ್ಯೋ ಬಿಡೋಣ ನಮ್ಮ ಅತ್ತೆ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ ಇವತ್ತಲ್ಲ ನಾಳೆಗೆ ಮನೆಗೆ ಬಂದೇ ಬರ್ಬೇಕು ಯೋಸ್ತಿನ ಅಂತ ಹೇಳಿ ಮಗಳ ಮನೆಗೆ ಇರಕ್ಕಾಗುತ್ತೆ ಹೇಳು ಯಾರನು ಸುಮ್ಮನೆ ಕೊಂಡು ಉಂಬ ಕಿಕ್ಕಲ್ಲಿ ಎಲ್ಲೋನು ತಿಂಗಳನ್ಗಟ್ಲೇನೆ ಬಂದೇ ಬರ್ತಾ ಇವತ್ತಲ್ಲ ನಾಳೆಗೆ ತಾಳಕ ಕುಡೀರಿ ಕಾಪಿನ ಅಣ್ಣ ಕುಡಿ ಲಸ್ಮಕ್ಕ ನೀನ್ ಕುಡಿಯೋದೇನು ಕಾಪಿನ ಇಲ್ಲ ಕಣೆ ನಿಂಗಮ್ಮ ಚೆನ್ನಾಗಿಲ್ದಂಗ ಆದಾಗಿಂದನ ಕಾಪಿ ಬಿಟ್ಟಿದೀನಿ ಕುಡಿಯಲ್ಲ ಇವಾಗ ಹಾಲು ಕುಡಿತೀನಿ ದಿನ ಎದ್ದತ್ತಾಗ ಬೈನತ್ತಾಗ ಒಂದ್ ದಿವಸ ಒಂದ್ ಲೋಟನ ಏನ್ ಮಾಡೋದು ಹೇಳು ಚೆನ್ನಾಗಿಲ್ವಲ್ಲ ಅದಕ್ಕೇನೆ ಇಲ್ದಿದ್ರೆ ನಾನು ಕಾಪಿ ಕುಡಿತಿದ್ದೆ ಒಂದ್ 2 ದಿವಸ ಚೆನ್ನಾಗಾಗತ್ತಕ್ಕನ ಕಾಪಿ ಕುಡಿಬೇಡ ಹಾಲೇ ಕುಡಿ ಅದಕ್ಕೇನೆ ನಾವು ದಿನ ಅರ್ಧ ಲೀಟರ್ ತಗೊಂಬತ್ತೀವಿ ಗುಂಡಜ್ಜಿರ್ ಮನೆಯಾಗಿ ಎಮ್ಮೆ ಕರಿಯುತ್ತಲ್ಲ ಅದಕ್ಕೇನೆ ತಗೊಂಬತ್ತೀವಿ ಕಾಪಿಗೆ ಅರ್ಧ ಹಾಕ್ತವೆ ನನಗೊಂದಿಷ್ಟು ಕುಡಿ ಹಾಕುವ ಹಾಕ್ತವೆ ಹಂಗೇನೆ ಹೆಚ್ಚಾದ್ರೆ ಒಂದಿಟ್ಟು ಮೊಸರು ಮಾಡ್ತೀವಿ 10,300 ರೂಪಾಯಿನೋ ಏನೋ ಐತೆ ಎಣಿಸ್ಕಂಗ 300 ರೂಪಾಯಿ ಯಾಕೆ ಜಾಸ್ತಿ ಮತ್ತೆ 10,000 ರೂಪಾಯಿಗೆ ಬಡ್ಡಿ ಕೊಡೋದು ಬೇಡ್ರಿ ಅದಕ್ಕೇನೆ ನನ್ನೇನು ಸಾವುಕಾರ ಸಿದ್ದಪ್ಪನ್ ಮಾಡ್ಕೊಂಡ್ರಿ ನಿಂಗಮ್ಮ ಬಡ್ಡಿಗೆ ದುಡ್ಡು ಕೊಡಕ್ಕೆ ಏನೋ ಕಷ್ಟ ಅಂತ ಹೇಳಿ ಸಹಾಯ ಮಾಡ್ಬೇಕು ಅಂತ ಕೊಟ್ರೆ ನೀವು ಬಡ್ಡಿ ತಂದು ಕೊಟ್ಟಿದ್ರ ನೋಡು ಗಂಡ ಹೆಂಡ್ತಿನ ಏನು ಬೇಡಮ್ಮ ತಗೊಂಡೋಗ್ರಿ 300 ರೂಪಾಯಿ ಏನು ಬೇಡ ಇಕ್ಕೇಳ್ರಿ ಅಕ್ಕನ ಬೇಕಾಗುತ್ತೆ ನಿಮಗೇನು ಇಲ್ಲ ಕಣ್ ಲಸ್ಮಕ್ಕ ನಮ್ಮ ಕಷ್ಟಕ್ಕೆ ನೀನು ದುಡ್ಡು ಕೊಟ್ಟಿದ್ಯಾ ಅಂದಮೇಲೆ ನಾವು ಹಂಗೇನೆ ಪುಕ್ಸಟ್ಟೆ ದುಡ್ಡು ಇಸ್ಕೊಂಡು ಸುಮ್ಮನಾಗಕ್ಕಾಗುತ್ತೆ ಅದಕ್ಕೆ ಬಡ್ಡಿನೂ ಕೊಡಬೇಕು ನಮ್ಮ ಮನಸ್ಸು ಒಪ್ಪಲ್ಲಮ್ಮ ಇಕ್ಕೆ ಇರಲಿ ತಿರ್ಗೆಂದನ ಸಹಾಯ ಬೇಕು ಅಂದರೆ ಯಾತ್ಕನ ಕಷ್ಟ ಸುಖ ಅಂತಂದರೆ ಇಸ್ಕೊಂತಿರ್ತೀವಿ ಅದು ಅಲ್ದೇ ನಿಮ್ಮ ಅತ್ತೆ ಆಮೇಲೆ ಪುಕ್ಸಟ್ಟೆ ದುಡ್ಡು ಕೊಟ್ಟಿದ್ಯಾ ಅಂತೇಳಿ ಆಮೇಲೆ ಬೈದ್ಗಿದಾತು ಬಡ್ಡಿನಾದ್ರೂ ಕೊಟ್ಟಿದ್ದಾರೆ ಅಂತಂದರೆ ಒಂದಿಷ್ಟು ಸಮಾಧಾನ ಆದರೂ ಮಾಡ್ಕೊಂಬತೈತೆ ನಿಮ್ಮ ಅತ್ತೆ ಅದಕ್ಕೆ ಇಕ್ಕೆ ಕಣೆ ಲಸ್ಮಕ್ಕ ನಾವು ಅದಕ್ಕೇನೆ ಬಡ್ಡಿ ಕೊಟ್ಟಿದ್ವಿ ಅಂತಂದ್ರೆ ನಿಮ್ಮ ಅತ್ತೆ ಸಮಾಧಾನ ಮಾಡ್ಕೊಂಬತ್ತೆ ಅಂತ ಹೇಳಿನಿ ನಾವು ಬಡ್ಡಿ ಕೊಡ್ತಾ ಇರೋದು ಇಕ್ಕೆ ಏನು ನಾವೇನು ಪುಕ್ಸಟ್ಟೆ ಕೊಡ್ತಾ ಇಲ್ಲ ನಮ್ಮ ಕಷ್ಟಕ್ಕೆ ನೀನು ದುಡ್ಡು ಕೊಟ್ಟಿದ್ಯಾ ಅದಕ್ಕೆ ಬಡ್ಡಿ ಕೊಡೋದ್ರಾಗೆ ಏನು ತಪ್ಪೇನು ಇಲ್ಲ ಇಕ್ಕೆ ಸುಮ್ಮನೆ ಅದಕ್ಕೆ ನೀವು ಊಟ ಮಾಡ್ತೀರಾ ಊಟಕ್ಕೆ ಇಕ್ಕೊಂಬರಲ್ಲ ಸರಿ ಇಕ್ಕೊಂಬರಾಗಮ್ಮ ಊಟ ಮಾಡ್ತೀನಿ ನಾನು ನಿನ್ನ ಮಗ ಏನು ಮನೆ ಕಂಡವನಾ ಅದಕ್ಕೆ ಮನೆ ಕಂಡವನೇ ಅದಕ್ಕೆ ಎಲ್ಲ ಅಡುಗೆನ ಬೇಗ ಬೇಗ ಮಾಡಿಬಿಟ್ಟೆ ಇರೇ ಇಕ್ಕೆ ಬರ್ತೀನಿ ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ.